ಮಾಡ್ಕೊಂಡು ಹೆಂತಿಗೆ ಹಾದ್ರಿಗೆ ಇತ್ತರಿಗೆ ಸಂತಿ ಮಾಡಿಕೊಡ್ತಾರೆ ಇವರು. ಮಾಡ್ಕೊಂಡು ಹೆಂತಿಗೆ ಸಂತಿ ಮಾಡಿಕೊಡ್ರಿ, ಬಜಾರ್ ಮಾಡಿಕೊಡ್ರಿ ಅನ್ನೋ ನಾನು. ಮಗು ಐತಿಲ್ಲ, ಅದಕ್ಕೆ ಯಾರು ಹೆಸರಿಟ್ಟಿರ್ಬೇಕು? ಸುಮ್ಮನೆ ಎಳೆ ಎಳೆಯಾಗಿ ತೆಗೆದ್ರೆ ಅವಾಗ ಸಿಗ್ತಾರವ್ರು. ಏನಂತೀರಿ? ರೌಡಿ ಲಿಸ್ಟ್ನಾಗ ಸೇರಿಸ್ಬೇಕು ಅವನ್ನ. ದರ್ಶನ್ಗೆ ರೌಡಿ ಲಿಸ್ಟ್ನಾಗ ಸೇರಿಸ್ಬೇಕು. ಸೌಜನ್ಯ ಕೊಲೆ ಪ್ರಕರಣ, ಆಮೇಲೆ ಶಿವಮೂರ್ತಿ ಸ್ವಾಮಿ, ಆಮೇಲೆ ಪ್ರಜ್ವಲ್ 376 377 ಹಿಂದೆ ಮುಂದೆ ಕುಡಿಯಾದಾರ ಅವರು. ಏನ್ರ ಪ್ರಶ್ನೆ ಮಾಡಿದ್ರೆ ಮೊದಲು ನಿನ್ ಮುಕ್ಳಿ ತಕೊಳ್ಳಲೆ ಬಸುಡಿ ಮಗನ ಅಂತಂದು ಅವ್ರಿಗೆ ಬೈತಾರ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಅದು ನೋಡ್ರಿ, ಮೆಸೇಜ್ ಬಂದಾಗ ದರ್ಶನನ ವಿಚಾರನ ಅವನಿಗೆ ಗೊತ್ತಿಲ್ಲ, ಸತ್ತವನಿಗೆ. ಅವ್ರ ಅಭಿಮಾನಿಗಳದು ಗೊತ್ತಿಲ್ಲ ಅವನಿಗೆ. ಈಕಿ ಹಿಂಗೆ ಅದಾಳ ಅನ್ನೋದು ಗೊತ್ತಾಗಿ ಅವನು ಮೆಸೇಜ್ ಬಿಡ್ತಾ ಇದ್ದಾನೆ, ಈಕಿ ಬಿಡಿಸ್ಕೊತಾನ ಇದ್ದಾಳ. ಇವನು ಬಿಡ್ತಾ ಇದ್ದಾನ, ಈಕಿ ಬಿಡಿಸ್ಕೊತಾನ ಇದ್ದಾಳ. ಕಂಪ್ಲೇಂಟ್ ಇಲ್ಲ. ಯಾವಾಗ ದರ್ಶನ್ ಕೈಗೆ ಸಿಕ್ಕ, ಮತ್ತು ದರ್ಶನ್ ಕೈಯಾಗೆ ಸಿಕ್ಕಾಗ ದರ್ಶನ್ ಎದುರಿಗೆ ತೋರಿಸಿದ ಆಕಿ. ಅವ ಏನಿಲ್ಲ, ಇಮಿಡಿಯೇಟ್ಲಿನ ಎತ್ತಾಕೊಂಬರ್ರಿ ಅಂದ. ಎತ್ತಾಕೊಂಬಂದ್ರು. ಅಲ್ಲೇ ಒಂದಂತಲ್ಲಿ ಹೋಗಿ ಫುಲ್ ಟೈಟ್ ಆಗಿದ್ದಾರೆ. ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಹಾಕ್ಕೊಂಡು ಫೈಟಿಂಗ್ ಚಲೋ ಆದವು. ಪ್ರತಿಯೊಬ್ಬರು 10 ಹೊಡ್ಕೊಂಡ್ರೆ ಹೆಣ ಜೀವಂತ ಉಳಿತಾನ ಅವನು ಹೇಳಿ. ಯಾಕಂದರೆ ಒಬ್ಬ ಸತ್ತಂಥ ವ್ಯಕ್ತಿ ಮೇಲೆ ಅವನು ಕೊಲೆ ಮಾಡದೇ ಇದ್ರೂ ಅವನು ಕೊಲೆಗಾರ ಆಗಿರ್ತಾನೆ ಆ ಸ್ಪಾಟಲ್ಲಿ ಇದ್ದರೆ. ಹೌದು, ಹೊಡಿಲೇಬೇಕು ಅಂತ. ಹೊಡಿಬೇಕಂತ ಏನಿಲ್ಲ. ಮತ್ತು ಇವತ್ತು ಒಂದು ಹೊಡೆತ ಬಿದ್ದಿರ್ತೈತಿ, ಕೊಡ್ಲಿ ಹೊಡೆತ, ಸತ್ತು ಹೋಗಿರ್ತಾನೆ. 10 ಮಂದಿ ಮೇಲೆ ಯಾಕೆ ಕೇಸ್ ಹಾಕಿರ್ತಾರೆ ಇವರು? 10 ಮಂದಿ ಮೇಲೆ ಯಾಕೆ ಕೇಸ್ ಹಾಕಿರ್ತಾರೆ? ಇವ ಸಪೋರ್ಟ್ ಕೊಟ್ಟ, ಕಡ್ದು ಬರಲಿ ನಾನು ನೋಡ್ಕೊತೀನಿ ಅಂತ ಒಬ್ಬ ಹೇಳಿದ, ಒಬ್ಬನು ಮಚ್ಚು ಕೊಟ್ಟ, ಒಬ್ಬನು ಹಿಡ್ಕೊಂಡ, ಒಬ್ಬ ಹೊಡೆದ, ಮುಗಿದೋತು. ಹಾಗೆ ಇದು ದರ್ಶನನ ಕೇಸ್. ಸಮಾಜ ಕಲಿಬೇಕಂದ್ರೆ ಏನು ಗೊತ್ತಾ? ಇಲ್ಲಿ ಎಷ್ಟು ಪ್ರಕರಣ ಅದಾವು? ನೇಹಾ ಕೊಲೆ ಪ್ರಕರಣ, ಅದಕ್ಕೂ ಸರಿಯಾದಂಥ ಅಪರಾಧಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ನೇಹಾ ಕೊಲೆ ಪ್ರಕರಣ, ಅಂಜಲಿ ಕೊಲೆ ಪ್ರಕರಣ, ಮತ್ತು ಇಲ್ಲಿ ಧರ್ಮಸ್ಥಳದ ಯಾರಕ್ಕೆ ಸೌಜನ್ಯ ಕೊಲೆ ಪ್ರಕರಣ, ಆಮೇಲೆ ಶಿವಮೂರ್ತಿ ಸ್ವಾಮಿ ಅವಂದು, ಆಮೇಲೆ ಪ್ರಜ್ವಲ್ 376 377 ಹಿಂದೆ ಮುಂದೆ ಕುಡಿಯಾದಾರ ಅವರು. ಏನಂತೀರಿ? ಇವತ್ತು ದೇವೇಗೌಡರು ಅವ್ರಿಗೆ ಇತಿಹಾಸ ಇತ್ತು. ಕರ್ನಾಟಕದೊಳಗೆ ಒಬ್ಬ ಕನ್ನಡಿಗ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆದಂಥ ಇತಿಹಾಸ ಐತಿ. ಇವತ್ತವರು ವಯಸ್ಸಾಗಿದೆ, ಇವತ್ತು ನಾಳೆ ಅಂತಾರ ಜನ ಸಾಗರನ ಸೇರ್ಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗ್ಯದಾನ ಅಂದ್ರೆ ಅವನಿಗೆ ಎಂಥ ಗೌರವ ಸಿಕ್ತಿತ್ತು, ಯಾರಿಗೆ ಸಿಗಲಾರ್ದಂಥ ದೊಡ್ಡ ಗೌರವ ಅವ್ರಿಗೆ ಸಿಕ್ತಿತ್ತು. ಇವತ್ತು ಅವ್ರ ಕುಟುಂಬದಲ್ಲಿನ ಇಂಥ ಪ್ರಕರಣಗಳು ನಡೆದವು ಅಂದ್ರೆ ಇವತ್ತು ಪಬ್ಲಿಕ್ ಆಗೈತಿ ಅಂದ್ರೆ ಇವತ್ತವರು ಈ ರಾಜಕಾರಣಿಯಿಂದನೇ ರೀಸನ್ ತೊಗೊಂಡ್ಬಿಡ್ಬೇಕು, ಅವರು ರಿಟೈರ್ಡ್ ತೊಗೊಂಡ್ಬಿಡ್ಬೇಕು. ಯಾಕಂದ್ರೆ ಇವತ್ತು ಅವರು ರಾಜಕಾರಣದಾಗ ದೇವಿ ಅಂತಂದು ಕುಮಾರಸ್ವಾಮಿಯರಾಗಲಿ, ದೇವೇಗೌಡರಾಗಲಿ, ಅವ್ರ ಮಗನಾರಾಗಲಿ ಏನರ ಪ್ರಶ್ನೆ ಮಾಡಿದ್ರೆ ಮೊದಲು ನಿನ್ನ ಮುಕ್ಳಿ ತಗೊಳ್ಳಲೆ ಅಂತಂದು ಅವ್ರಿಗೆ ಬೈತಾರೆ. ಬೈತಾರೆ. ನಿಂದ ನೀ ನೋಡ್ಕೊ, ನಿಮ್ಮ ಮೊಮ್ಮಕ್ಳದ್ದು ನೋಡು, ನನಗೇನು ಬುದ್ಧಿ ಹೇಳ್ತಿ ಅಂತಂದು ರಾಜಕಾರಣಿ, ಇನ್ನೊಬ್ಬ ರಾಜಕಾರಣಿ ಅವನು ಬೈತಾನೆ. ಮತ್ತು ಅದನ್ನು ಯಾವಾಗ ಬಗೆಹರಿಸ್ತಾರೆ? ಅದನ್ನು ಅವನು ಬೈಸ್ಕೊತ ಇರ್ತಾನೆ, ಇವನು ಬೈತಿರ್ತಾನೆ, ಅವನು ಬೈತಿರ್ತಾನೆ. ಮೆಂಟಲ್ ಆಗಿಬಿಟ್ಟಿದ್ದಾರೆ ಇವರು. ಮಾನಸಿಕ ರಾಜಕಾರಣ ಆಯ್ತು ನೋಡ್ರಿ, ಮಾನಸಿಕ ರಾಜಕಾರಣ. ಇವತ್ತು ಮೊನ್ನೆ ಬೈಲೊಂಗಲ್ ಜೈಲ್ನಾಗಿದ್ದೆ, ಡಾಕ್ಟ್ರ್ ಬಂದರು ನೋಡಿ. ಡಾಕ್ಟ್ರ್ ಇದ್ರೆ ಮಾನಸಿಕ ಇದ್ದವ್ರಿಗೆಲ್ಲ ನೆಟ್ಟಾಗಿ ಮಾಡಿ ನಿಂದ್ರಿಸೋರ ಡಾಕ್ಟ್ರ್ ಅಂದ್ರೆ ಅದು ಒಪ್ತೀನಿ. ನೀವು ಹೇಳಿದಕ್ಕೆ ಮಾನಸಿಕ ಇದ್ದವ್ರಿಗೆ ಒಳ್ಳೆಯವ್ರು ಮಾಡ್ತೀರಿ. ನಾನು ಅತಿ ಹುಚ್ಚರನ್ನ ದುಡ್ಡು ಎನ್ಸೋದು ಲೆಕ್ಕ ಕೊಟ್ಟಿದ್ದೀನಿ. ನಾನು ಒಬ್ಬ ಮಾನಸಿಕ ರೋಗಿಗಳನ್ನ ಪರಿವರ್ತನೆ ಮಾಡಿದ್ದೀನಿ. ನಾನು ಜೈಲಿನಾಗಿದ್ದು, ನಾ ಡಾಕ್ಟರ್ ಅಲ್ಲ, ಮಾತಿನಿಂದ ಪರಿವರ್ತನೆ ಮಾಡ್ಬೋದು. ಇವತ್ತೆಷ್ಟು ಮಂದಿ ಪರಿವರ್ತನೆ ಆಗಿಲ್ಲ. ಯಾವನ್ರ ಮೆಂಟಲ್ ಇದ್ರೆ ಸಿಗ್ಲಿ ರೂಮ್ನಾಗ ಹಾಕಿರಿ, ಅವ್ನು ನೋಡ್ಕೊತಾನೆ. ಅವನಿಗೆ ಸ್ನಾನ ಮಾಡಿಸ್ಬೇಕು, ಅವನಿಗೆ ಊಟ ಮಾಡಿಸ್ಬೇಕು, ಅವನಿಗೆ ಜೈಲು ಕಾನೂನು ತಿಳಿಸ್ಬೇಕು, ಬರೆಸ್ಬೇಕು. ಎಲ್ಲ ಜನರಲ್ ನಾಲೆಜ್ ಕೊಡ್ತಿದ್ದೆ ನಾನು. ಎಲ್ಲರೂ ಬಸಣ್ಣ ಅಂತಂದು ನನ್ನ ಬಟ್ಟೆ ಒಗಿತಿದ್ರು, ನನ್ನ ತಟ್ಟೆ ತೊಳಿತಿದ್ರು. ಅವರ ಎಷ್ಟು ಸೇವೆ ಮಾಡಿದ್ರು ಅಂದರೆ ಯಾವನ್ರು ತಿಂದವನು ಸಹಿತ ಬಂದು ನಾನು ಸೇವೆ ಮಾಡೋಲ್ಲ ಅಂಥ ಹುಚ್ಚರು. ಹಾಗೆ ಪರಿವರ್ತನೆ ಜಗದ ನಿಯಮ ಅನ್ನೋದೇನೈತಲ್ಲ ಅದು. ಈ ಕೇಸಿಂದ ಏನು ಕಲಿಬೇಕು ಜನ? ಈ ಕೇಸ್ನ ಏನು ಕಲಿಬೇಕಂದ್ರೆ, ದರ್ಶನ ನಂಗೆ ಇವತ್ತು ಕೇಸ್ನಲ್ಲಿ ಗೆದ್ದು ಬರ್ತೀನಿ, ಅವ್ರು ಮನೆಯವ್ರು ಹೇಳಿಕೆ ಕೊಟ್ಟಂಗೆ ಅದು ಗೆದ್ದು ಬರ್ತೀನಿ ಅನ್ನೋದು ಅದು ತಪ್ಪು. ಯಾಕಂದ್ರೆ ಅವರು ಮೇಲೆ 2-3 ಕೇಸಾಗ ದುನಿಯಾ ವಿಜಯದು ಅದೇ ಪ್ರಕರಣ ಆಗಿತ್ತು. ಇವತ್ತು ದುನಿಯಾ ವಿಜಯ ಏನು ಸಾಚೆ ಅಲ್ಲ, ಅವನದು ಅದೇ ಪ್ರಕರಣ. ಯಾಕಂದರೆ ಮಾಡ್ಕೊಂಡು ಹೆಂತಿಗೆ ಹಾದ್ರಿಗೆ ಇತ್ತರಿಗೆ ಸಂತಿ ಮಾಡಿಕೊಡ್ತಾರೆ ಇವರು. ಮಾಡ್ಕೊಂಡು ಹೆಂತಿಗೆ ಸಂತಿ ಮಾಡಿಕೊಡ್ರಿ, ಬಜಾರ್ ಮಾಡಿಕೊಡ್ರಿ ಅನ್ನೋ ನಾನು. ಏನಂತೀರಿ? ಬೇರೆದವ್ರಿಗೆ ಮಾಡಿಕೊಟ್ಟು ಇವ್ರು ತೋರಿಸ್ತಾರಲ್ಲ, ಇವ್ರ ಮಾತುಗಳು ವಿಡಿಯೋಗಳೆಲ್ಲ ವೈರಲ್ ಆಗಿದ್ದವು. ದರ್ಶನ್ ಅವ್ರ ಮಾತುಗಳು
ರಿಯಲ್ ಕೆ ಡಿ ಆ್ಯಕ್ಟಿಂಗ್ ಥರ ಭಾಷಣ ಮಾಡಿದ್ರೆ ತಪ್ಪದು. ಮಾಧ್ಯಮಗಳಂದ್ರೆ ಏನು ಅಂಗದೊಳಗೆ 4ನೇ ಅಂಗದು. ಇವತ್ತು ಒಂದು ಕೊಲೆ ಭೇದಿಸ್ಬೇಕಾದ್ರೆ ಪೊಲೀಸ್ನವ್ರು ವೀಕ್ ಅದಾರ ಅಂತ ತಿಳಿದು ಇವರು ಅದಾರ. ಇವರು ಮನಸ್ಸು ಮಾಡಿದ್ರು, ಮಾಧ್ಯಮಗಳು ಮನಸ್ಸು ಮಾಡಿದ್ರು, ಪೊಲೀಸರೇ ಬೇಡ, ಇವರೇ ಬಂದು ಕೋರ್ಟ್ನಾಗ ಸಾಕ್ಷಿ ಹೇಳಿ ಶಿಕ್ಷೆ ಕೊಡ್ಸೋಂಥ ತಲೆ ಐತಿ. ಯಾಕೆ ಹೇಳ, ಇವರು ಎಲ್ಲ ದಾಖಲೆಗಳು ಮಾಧ್ಯಮಗಳ ಕೈಯಾಗದವ್ರಿ. ಯಾಕೆ ಹೇಳ, ರಾಕೇಶ್ ಶೆಟ್ಟಿ ಹೇಳ್ತಾರಲ್ಲ, ನಿಂದು ಹೊರಗೆ ಬಿಡ್ಲೇನೋ ಅಂತಾರಲ್ಲ. ಇವರು ಪೆಂಡ್ರೆ ಐತಿ ಅಂತಂದು ಇವ್ರು ತೋರಿಸ್ಕೊಂಡು ಇವ್ರು ಪೆಂಡ್ರೆಯನ್ನು ಇವ್ರ ಮೈ ಮೇಲೆ ಹಾಕ್ಕೊಂಡ್ರು. ಅದಕ್ಕೋಸ್ಕರ ಒಬ್ಬ ಮನುಷ್ಯ ಅವನು ಅಭಿವೃದ್ಧಿ ಮಾಡ್ತಾನೋ ಇಲ್ಲೋ ಅನ್ನೋದನ್ನ ನೋಡಿ ಓಟ್ ಹಾಕ್ರಿ ಅಂತೀನಿ ನಾನು. ಏನಂತೀರಿ? ಅಲ್ರಿ, ಮಾಡ್ಕೊಂಡು ಗಂಡಿಗೆ ಒಬ್ಬ ಗಂಡಿದ್ದ, ಅದು ಬಿಟ್ಟ ಮಗು ಐತಿ. ಈಗ ಆ ಮಗುಗೆ ಏನಂತ ಹೆಸರಿಟ್ಟಿದ್ದಾಳಕ್ಕಿ ಡೈವರ್ಸ್ ತೊಗೊಂಡು? ಏನು ಅದನ್ನು ನಾನು ಪ್ರಶ್ನೆ ಮಾಡ್ಬೇಕಾಗಿತ್ತು. ದರ್ಶನ್ ಹೆಸರಿಟ್ಟಾಳು, ಈ ಕುಮಾರಸ್ವಾಮಿ ಐತಲ್ಲ ರಾಧಿಕಾದ ಅದು ಮಗು ಐತಿಲ್ಲ, ಅದಕ್ಕೆ ಯಾರು ಹೆಸರಿಟ್ಟಿರ್ಬೇಕು? ಇವೆಲ್ಲ ನಾವು ಥಿಂಕ್ಸ್ ಮಾಡಬೇಕು, ಇವನ್ನೆಲ್ಲ ತೆಗಿಬೇಕು. ಸುಮ್ಮನೆ ಎಳೆ ಆಗಿ ತೆಗೆದ್ರೆ ಅವಾಗ ಸಿಗ್ತಾರವರು. ಏನಂತೀರಿ? ಇವರೆಲ್ಲ ಏನಂದ್ರೆ ಒಂಥರ ಎಲ್ಲರೂ ಇದಾರೆ ಅಂತಲ್ಲ, ರೌಡಿ ಲಿಸ್ಟ್ನಾಗ ಸೇರಿಸ್ಬೇಕು ಅವನ್ನ. ದರ್ಶನ್ಗೆ ರೌಡಿ ಲಿಸ್ಟ್ನಾಗ ಸೇರಿಸ್ಬೇಕು. ಯಾಕಂತಂದ್ರೆ ಅವ್ನು ಜೈಲಿನಾಗ ಈಗ ಹೊರಗೆ ಬರ್ತಾನಲ್ಲ, ಹೊರಗೆ ಬಂದರೆ ಈಗ ಇವರು ಅಷ್ಟರು ಒಂದು ಸೇರಿ ಮರ್ಡರ್ ಮಾಡಿರಲ್ಲ, ಇವರು ಅಷ್ಟರು ಒಂದಾಗಿ ಬರೋಂಗಿಲ್ಲ ಜೈಲಿಂದ. ಅವ್ರಿಗೆ ಹಿಂಗಾಕು ಹಿಂಗಾಕು. ಈಗ ಯಾಕೆ 4 ಮಂದಿ ಜೈಲಿನಾಗ ಅಲ್ಲಿ ಇಟ್ಟಾರಂದ್ರೆ ಇವರ ಹೊಡೆದು ಕೊಂತಿದ್ರು ಅವ್ರನ್ನ. ಹೌದು, ಅವ್ರು ಕೊಲೆ ಬೆದರಿ ನಮಗೆ ದರ್ಶನಿಂದನೇ ನಮಗೆ ಬೆದರಿಕೆ ಐತಿ ಅಂತಂದು ಇವರು ಹೇಳಿಬಿಟ್ರೆ, ಬಾಯಿ ಬಿಟ್ಟು ಎಲ್ಲ ದರ್ಶನ ಹೊಡೆದಾನ್ರಿ, ಹಿಂಗೆ ಮಾಡ್ಯಾರ್ರಿ, ಅದು ಎಲ್ಲ ಸಾಕ್ಷಿ ಹೇಳ್ಬಿಟ್ರೆ ಇವರು. ಅಪ್ರೂವ್ ಆಗ್ಬಿಟ್ಟವ್ರೆ. ಹೌದು, ಅಪ್ರೂವ್ ಆಗಿದ್ದಾರ. ಅದಕ್ಕೆ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ. ಇವ 30 ಲಕ್ಷ ಲಂಚ ಕೊಟ್ಟಿದ್ದು ದಾಖಲೆ, 40 ಲಕ್ಷ ರೂಪಾಯಿ ತೆಗಿಸ್ಕೊಂಡಿದ್ದು ದಾಖಲೆ. ಅವಕ್ಕೆಲ್ಲ ಉತ್ತರ ಕೊಡಬೇಕು. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅದಕ್ಕೋಸ್ಕರ ಮನುಷ್ಯ ಹುಟ್ಟಿದ ಬಳಕ ಸತ್ಯ ಹೇಳಿ ಸಾಯ್ಬೇಕಂತ. ನಾನು ನೋಡ್ರಿ, ನಾನು ನನ್ನ ವೃತ್ತಿನ ಕಳ್ಳ. ಇವತ್ತು ನಾ ವೃತ್ತಿಯಿಂದ ನಿವೃತ್ತಿ ಆದೆ, ನಾನು ಸತ್ಯ ಹೇಳಕತ್ತಿದ್ದೆ, ಸತ್ಯನೇ ಹೇಳ್ತೀನಿ. ನನಗೆ ತಿಳಿದಂಥ ಅನುಭವಗಳನ್ನ ಜಾಗೃತಿ ಮೂಲಕ ನಾನು ಕಲಾ ಮಾಧ್ಯಮದವ್ರ ಹತ್ರ ನಾನು ಸತ್ಯ ಹೇಳ್ಕೊತೀನಿ. ಯಾಕಂದರೆ ಎಷ್ಟೋ ಮಾಧ್ಯಮಗಳು ನನ್ನ ಇನ್ವಿಟೇಷನ್ ಮಾಡಿದೆ. ಇವತ್ತಿಗೂ ನಾನು ಎಲ್ಲ ಮಾಧ್ಯಮಗಳನ್ನು ನಾನು ನೆನೆಸ್ತೀನಿ, ಎಲ್ಲ ಮಾಧ್ಯಮಗಳಿಗೂ ಸಲ್ಯೂಟ್ ಹೊಡ್ತೀನಿ. ಬಟ್ ಎಲ್ಲರಿಗಿಂತ ಅತಿ ಹೆಚ್ಚು ಇಂಟ್ರೆಸ್ಟಿಂಗ್ ಬಂದಿದ್ದು ಕಲಾ ಮಾಧ್ಯಮ. ಇಡೀ ನನ್ನ ಉತ್ತರ ಕರ್ನಾಟಕದಾಗ ಈ ಸಿಗ್ಲಿ ವಸಂತ ಈ ಡ್ರೆಸ್ ಹಾಕ್ಕೊಂಡು ಇಲ್ಲೇ ಬೆಂಗಳೂರಿನಾಗನ ಪೊಲೀಸ್ನವ್ರು, ಸರ್ ನನಗೆ ಉಣ್ಣಾಕ್ ಕೊಡ್ರಿ ಅಂದೆ, ನಾನು ಊಟ ಕೊಡ್ರಿ ಅಂದೆ. ಅಲ್ಲಿ ಉಣ್ಣಾಕಿದ್ರು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಒಂದು 50-60 ಮಂದಿ ಪೊಲೀಸರು, ಸರ್ ಉಣ್ಣಾಕ್ ಕೊಡ್ರಿ ಅಂದೆ. ಯಾಕಂದರೆ ಅವರು ಪ್ಲಾಸ್ಟಿಕ್ ಕವರ್ನಾಗ ಸ್ಟೇಷನ್ನಾಗ ತಿಂದಿದ್ದಾರೆ, ನನಗೆ ಪ್ಲಾಸ್ಟಿಕ್ ಕವರ್ನಾಗ ನಾನು ತಿಂದೇನೆ. ನನ್ನಂತೇಳಿ ಏನೈತಿ, ಎಷ್ಟು ಇಟ್ಕೊಂಡು ಅನ್ನೋದು ಪೊಲೀಸರಿಗೆ ಗೊತ್ತು, ನನಗೆ ಗೊತ್ತು. ಅದಕ್ಕೆ ಉಣ್ಣಾಕ ಭಾಳ ಅವಶ್ಯ ಅಂದರು. ಅದ್ರಾಗ ಒಂದಿಷ್ಟು ಮಂದಿ ನನ್ನ ಪರಿಚಯ ಇದ್ದವ್ರು ಇದ್ದರು, ನನ್ನ ಈಗ ಕಲಾ ಮಾಧ್ಯಮದಲ್ಲಿ ನೋಡಿದವರು ಇದ್ದರು. ಅದಕ್ಕೆ ಅವರೆಲ್ಲ ಕೇಳಿದ್ರು, ಏನೋ ಅವಶ್ಯ ಭಾರಿ ಮಿಂಚಾಗತ್ತಿಲ್ಲೋ, ಸತ್ಯ ಹೇಳ್ತೀವಿ ಬಿಡೋ, ಭಾರಿ ಮೀಟರ್ ಬಿಡೋ, ನಿನಗೆ ಸೂಪರ್ ಮ್ಯಾನು, ನೀನು ಫಿಲ್ಮ್ ಮಾಡಬೇಕು ಅವಶ್ಯ, ಇಂಟರ್ನ್ಯಾಷನಲ್ಗೆ ಪಬ್ಲಿಕ್ ಮಾಡಬೇಕು. ಕಲಾ ಮಾಧ್ಯಮದವರು ನಿಮ್ಮ ಹೆಸರು ತೆಗೆದು ನಿಮಗೆ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಇಂಟ್ರೆಸ್ಟಿಂಗ್ ನಂದು ಈಗ ಅಲ್ಲ, ಇದು ಎಂದಿನಿಂದನೂ ನಾನು ಇಂಟ್ರೆಸ್ಟಿಂಗ್. ಆದರೆ ನನ್ನ ಹತ್ರ ಕ್ಲೀನಾಗಿ ಕೇಳೋರು ಇದ್ದಿದ್ದಿಲ್ಲ. ಯಾರದ್ದೀರಿ? ಕ್ಲೀನಾಗಿ ತಿಳ್ಕೊಳ್ಳೋರು ಇದ್ದಿದ್ದಿಲ್ಲ. ತಮಗೆ ಬೇಕಾದಾಗ ಉಪಯೋಗ ಮಾಡ್ಕೊತಿದ್ರು ಹೊರತು ನನಗೆ ಬೇಕಾದದ್ದನ್ನು ಜನರಿಗೆ ಜಾಗೃತಿ ಮೂಲಕ ಮೂಡಿಸಿದ್ರಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ನನಗೇನು ಬೇಡ. ಜನರ ಜಾಗೃತಿ 100ಕ್ಕೆ 60ರಷ್ಟು ಇವತ್ತು ಜನರು ಜಾಗೃತಿ ಆಗಿದ್ದಾರೆ. ಸಿಗ್ಲಿ ಬಸ್ಸನ್ನು ನೋಡಿ. ನಮಸ್ಕಾರ. ಸಿಗ್ಲಿ ಬಸ್ಸ ನಾನು ಕಂಡಂಥ 7 ಸೆಂಟ್ರಲ್ ಜೈಲಿನಲ್ಲಿ ಜನರಿಗೆ ಆರೋಪಿ ವಿಚಾರಣಾ ಬಂದಿಗಳಿಗೂ ಹಾಗೂ ಕೈದಿಗಳಿಗೆ ಮನಪರಿವರ್ತನೆ ಆಗಲಿಕ್ಕೆ ನಾನೊಂದು ಕೆಲವೊಂದು ವಿದ್ಯೆಗಳನ್ನು ಕಲಿತಿದ್ದೆ. ಆ ವಿದ್ಯೆಗಳಲ್ಲಿ ಒಂದು ಹಾಡಿನ ವಿದ್ಯೆನೂ ಒಂದು ನನಗೆ ಸ್ಫೂರ್ತಿ ಕೊಟ್ಟಿತ್ತು. ಅದು ಏನಂದರೆ, ನಾನೇ ಬರೀತಿದ್ದೆ ಹಾಡು, ನಾನೇ ಹಾಡ್ತಿದ್ದೆ. ಅದು ಜೈಲಿನಲ್ಲಿ ಎಲ್ಲರಿಗೂ ಅದು ಒಂಥರ ಮಾನಸಿಕ ಆಗಿ ಚಿಂತಕರಾಗ್ತಿದ್ರು, ತಪ್ಪುಗಳು ಮಾಡೋದು ನಿಲ್ಲಿಸ್ತಿದ್ರು. ಆ ಹಾಡು ಏನಂದರೆ, ಜೈಲು ಬಗ್ಗೆ ಹೇಳ್ತೀನಿ. 4 ಗೋಡೆ ಮಧ್ಯದಲ್ಲಿ ನಾವು ಎಲ್ಲರೂ ಬಂದಿಗಳು, ನಾವು ಎಲ್ಲರೂ ಕೈದಿಗಳು, ಎಲ್ಲ ಮರೆತು ಬಂದೇವಣ್ಣ ಇಂದು ಇಲ್ಲಿಗೆ, ಎಲ್ಲ ತೊರೆದು ಬಂದೇವಣ್ಣ ಇಂದು ಇಲ್ಲಿಗೆ.
ಬಳ್ಳಾರಿ ಜೈಲಿಗೆ. ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಎಲ್ಲರೂ ಬಂದಿಗಳು, ನಾವು ಎಲ್ಲರೂ ಕೈದಿಗಳು, ಎಲ್ಲ ಮರೆತು ಬಂದೇವಣ್ಣ ಎಂದು ಇಲ್ಲಿಗೆ, ಎಲ್ಲ ತೊರೆದು ಬಂದೇವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ತಾಯಿ ನೋಡಲಿಲ್ಲ, ನನ್ನ ತಂದೆ ಬರಲೇ ಇಲ್ಲ, ತಾಯಿ ನೋಡಲಿಲ್ಲ, ನನ್ನ ತಂದೆ ಬರಲೇ ಇಲ್ಲ, ಸಿಹಿಯ ಉಣ್ಣಲಿಲ್ಲ, ನಾ ಸಿರಿಯ ನೋಡಲಿಲ್ಲ, ಸಿಹಿಯ ಉಣ್ಣಲಿಲ್ಲ, ನಾ ಸಿರಿಯ ನೋಡಲಿಲ್ಲ, ಎಲ್ಲ ಮರೆತು ಬಂದೆವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಎಲ್ಲರೂ ಬಂದಿಗಳು, ನಾವು ಎಲ್ಲರೂ ಕೈದಿಗಳು, ಎಲ್ಲ ಮರೆತು ಬಂದೇವಣ್ಣ ಎಂದು ಇಲ್ಲಿಗೆ, ಎಲ್ಲ ತೊರೆದು ಬಂದೇವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ಅಣ್ಣ ಕಾಣಲಿಲ್ಲ, ನನ್ನ ತಮ್ಮ ಬರಲೇ ಇಲ್ಲ, ಅಣ್ಣ ಕಾಣಲಿಲ್ಲ, ನನ್ನ ತಮ್ಮ ನೋಡಲಿಲ್ಲ, ಅಕ್ಕ ಬರಲೇ ಇಲ್ಲ, ನನ್ನ ತಂಗಿ ಕಾಣಲಿಲ್ಲ, ಅಕ್ಕ ಬರಲೇ ಇಲ್ಲ, ನನ್ನ ತಂಗಿ ಕಾಣಲಿಲ್ಲ, ಎಲ್ಲ ಮರೆತು ಬಂದೆವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಎಲ್ಲರೂ ಬಂದಿಗಳು, ನಾವು ಎಲ್ಲರೂ ಕೈದಿಗಳು, ಎಲ್ಲ ಮರೆತು ಬಂದೆವಣ್ಣ ಎಂದು ಇಲ್ಲಿಗೆ, ಎಲ್ಲ ತೊರೆದು ಬಂದೆವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ಹೆಂಡತಿ ನೋಡಲಿಲ್ಲ, ನನ್ನ ಮಕ್ಕಳು ಬರಲೇ ಇಲ್ಲ, ಹೆಂಡತಿ ನೋಡಲಿಲ್ಲ, ನನ್ನ ಮಕ್ಕಳು ಬರಲೇ ಇಲ್ಲ, ಅತ್ತಿ ಕಾಣಲಿಲ್ಲ, ನನ್ನ ಮಾವ ಬರಲೇ ಇಲ್ಲ, ಅತ್ತಿ ಕಾಣಲಿಲ್ಲ, ನನ್ನ ಮಾವ ಬರಲೇ ಇಲ್ಲ, ಎಲ್ಲ ಮರೆತು ಬಂದೆವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಎಲ್ಲರೂ ಬಂದಿಗಳು, ನಾವು ಎಲ್ಲರೂ ಕೈದಿಗಳು, ಎಲ್ಲ ಮರೆತು ಬಂದೇವಣ್ಣ ಎಂದು ಇಲ್ಲಿಗೆ, ಎಲ್ಲ ತೊರೆದು ಬಂದೇವಣ್ಣ ಎಂದು ಇಲ್ಲಿಗೆ, ಬಳ್ಳಾರಿ ಜೈಲಿಗೆ. ಇನ್ನೊಂದು ಹಾಡು ಹೇಳ್ತೀನಿ. ಇದು ಜೈಲು ಹಾಡು, ನಾನು ಬರೆದಿದ್ದು, ಮನ ಪರಿವರ್ತನೆ. ಅಂದರೆ ಇದು ಹಾಡು ಹೆಂಗೆ ಬರೆದೆ ಅಂದ್ರೆ, ಬೆಳಗಾಂ ಜೈಲಿಗೆ ಅಡ್ಮಿಷನ್ ಆದೆ. ಅಡ್ಮಿಷನ್ ಆದಾಗ ಕೈಯಾಗ ತಟ್ಟಿ ಕೊಟ್ಟರು, ಎರಡು ಸಜದ ಬಟ್ಟೆ ಕೊಟ್ಟರು, ಚಡ್ಡಿ ಕೊಟ್ಟರು, ಟವಲ್ ಕೊಟ್ಟರು, ಹಾಸಿಗೆ ಕೊಟ್ಟರು, ತೊಗೊಂಡು ನಡಿಲೆ ಅಂದ್ರೆ ಸೀದಾ ಇಂಡಲ್ಗ ಜೈಲ್ ಒಳಗಡೆ 1 ನಂಬರ್ ಸರ್ಕಲ್ಗೆ ಹೋದೆ. ಅವಾಗ ಏನು ಕೇಸ್ಲೇ ಅಂದ್ರೆ ಕಳವ ಕೇಸ್ರಿ ಅಂದೆ. 10 ಮ್ಯಾಗ ಅಂದ 3 ನಂಬರ್ ರೂಮಿಗೆ ಹೋದ ಹಾಕಿದ್ರು. ಅಲ್ಲಿ ಒಂದು 80 ಜನ ಇದ್ದರು. ಒಂದೊಂದು ಬ್ಯಾಚ್ 8 ಮಂದಿ. ಒಬ್ಬೊಬ್ಬ ಚಪಾತಿ ಮಾಡೋನು, ಒಬ್ಬವನು ಇದನ್ನು ಪುರಿ ಮಾಡೋನು, ಒಬ್ಬವನು ಇಡ್ಲಿ ಮಾಡೋನು. ಹೀಗೆ ರೂಮ್ನಾಗ 8 ಮಂದಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರು ಅಡುಗೆ ಮಾಡ್ಕೊಂಡು ಉಂತಿದ್ರು. ಅವಾಗ ನಾನು ತಟ್ಟಿ ಜೈಲು ಊಟ, ಜೈಲು ಅನ್ನ ಇಟ್ಟು ಕೈಯಾಗ ಹಿಡ್ಕೊಂಡು ತಟ್ಟಿ ಹಿಡ್ಕೊಂಡು ಬಂದೆ ನಾ ರೂಮ್ಗೆ. ಅವಾಗ ರೂಮ್ನ್ಯಾಗ ಕೈದಿ ಲೈಪರ್ಸ್ ಕೇಳಿದ್ರು, ಯಾವ ಊರ್ಲೇನಿಂದ ಅಂದ್ರೆ ನಮ್ಮ ಧಾರವಾಡ ರೀ ಅಂದೆ. ಅವಾಗ ಜಿಲ್ಲಾ ಹೇಳಿಬಿಡ್ತಿದ್ವಿ. ಅವಾಗ ನಮ್ಮ ಕಡೆದವನ್ಲೇ ನೀನು ಏನು ಕೇಸ ಅಂದರೆ ಕಳುವ್ರಿ, ಕಳ್ಳನ ಅಡಿಸಿ ಮಗನ ಹೋಗಲ್ಲಿ ಕಕ್ಕಸ್ ಅಂತೇಳಿ ಮಕ್ಕ ಅಂದರು. ಅಲ್ಲಿ ಕಳುವ ಕೇಸ್ನವ್ರಿಗೆ ಹಂಗೆ ಕೀಳಾಗಿ ನೋಡ್ತಾರೆ. ಅಲ್ಲಿ ಸಂಡಾಸ್ ಅಂತೇಳಿ ಮಕ್ಕ ಹೋಗಲ್ಲೇ ಅವನಿಗೆ ಹಾಸಿಗೆ ಕೊಡಿ ಕಳ್ಳನಿಗೆ ಅಂತ ಹಿಂಗೆ ಅಂದರು. ಅಲ್ಲಿ ಮರೋದಿಲ್ಲ. ಕಲ್ಲು ಎತ್ತಾಗಿ ಬಂದವ್ರಿಗೆ ಮರೋದಿಲ್ಲ. ಜೀವ ಉಳಿಸಿ ಕಳ್ತನ ಮಾಡಿ ಇನ್ನೂ ಬದುಕೊಳ್ಳಿ ಅಂತ ಬಿಟ್ಟು ಬಂದಿರ್ತೀವಲ್ಲ, ನಮಗೆ ಮರೋದಿಲ್ಲ. ಕೊಲೆ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಜಾಮೀನು ತೊಗೊಂಬರ್ತಾರಲ್ಲ, ಹೂವಿನ ಹಾಕಿಸ್ಕೊಂಡು ಹರ್ತಾಳ ಹಾಲಪ್ಪ ನಂಗೆ ಹಾಕ್ಸ್ಕೊಂಬರ್ತಾರೆ. ಜೈಲಿಗೆ ಹೋಗಂಗಿಲ್ಲ ಅವರು. ಹಂಗೆ ಆ ಒಂದು ಏನು ಹೇಳಕತ್ತಿದ್ನಲ್ರಿ, ಅದೇ ಹೋದ್ರಿ ಜೈಲಿಗೆ. ಸಂಡಾಸತ್ರ ಮಲ್ಕೊ ಅಂದರು. ಮಲ್ಕೊ ಅಂದರು. ಅವಾಗ 9 ಗಂಟೆವರೆಗೂ ಟೈಮ್ ಪಾಸ್ ಮಾಡೋದಿರ್ತಿತ್ತು. ನಾನು 7:15 ಜೈಲು ಒಳಗಡೆ ಹೋಗ್ಬಿಟ್ಟಿದ್ದೆ. ಅವಾಗ 8 ಗಂಟೆ ಆಗಿತ್ತು. ಟೈಮಿಂಗ್ ನೋಡಿದೆ. ರಾತ್ರಿ 8 ಗಂಟೆ ಆಗಿತ್ತು. ಎಲ್ಲರೂ ಅಡುಗೆ ಮಾಡಾಕತ್ತಿದ್ರು. ಅಲ್ಲೊಬ್ಬ ಗುಣಗುಣ ಹಾಡು ಹೇಳ್ಕೊಂತ ಒಬ್ಬೊಬ್ಬನ ತನ್ನಷ್ಟಕ್ಕೆ ತಾನೇ ಹಿಂದಿ ಹಾಡು ಹೇಳ್ಕೊಂಡು ಕುಂತಿದ್ರು. ಅವಾಗ ನನಗೆ ಹಾಸಿಗೆ ಹಾಸ್ಕೊಂಡೆ, ತಟ್ಟೆ ತೊಳೆದೆ. ತಟ್ಟೆನೇ ಈ ಟೇಬಲ್ ಮೇಲೆ ಹಾಸಿಗೆ ಮೇಲೆ ಇಟ್ಟು ಏನರ ಮಾಡಲಿ, ನನಗಂತೂ ಸೇದಾಗ ಬಿಡಿ ಇಲ್ಲ, ಯಾರು ಕರೆದು ಕೊಡೋರಿಲ್ಲ. ಒಬ್ಬನ ಬಿಡಿ ಕೇಳಿದೆ, ನನ್ನ ತುಣ್ಣಿ ಆಟ ಅದಿದ್ದು ಮಗನ ಬಿಡಿ ಕೇಳ್ತೀನಿ ಸುಳ್ಯ ಮಗನೇ ಅಂತ ಬೈದರು. ಅವಾಗ ನಾನು ಹೆದರಿ ಕೇಳಲಿಲ್ಲ. ಅವಾಗ ನನಗೊಂದು ಕಲಾ ಅನ್ನೋದಿತ್ತು. ಮುಂಚೆ 1 ವರ್ಷ ನಾನು ಧಾರವಾಡ ಜೈಲು ತೆಗೆದಿದ್ದೆ.
ಆ ಹಳೆ ಕೇಸ್ನಾಗ. ಅವಾಗ ಹಾಡು ಎಲ್ಲ ಕಲ್ತಿದ್ನಲ್ಲ, ಅವಾಗ ಕಣ್ಣು ಮುಚ್ಕೊಂಡು ಒಂದು ಹಾಡು ಹೇಳಕತ್ಬಿಟ್ಟೆ ನಾನು ಅಷ್ಟಕ್ಕೆ. ದೊಡ್ಡ ಧ್ವನಿ ಈಗ ಹೆಂಗೆ ಹೇಳಿದ್ನಲ್ಲ ಹಂಗೆ ಈ ಜೈಲು ಹಾಡು ಹೇಳತ್ಲೆ ಕಣ್ಣು ಮುಚ್ಚಿ ಹೇಳಕತ್ತಿದ್ದೀನಿ. ಕಣ್ಣು ಬಿಟ್ಟು ನೋಡ್ತೀನಿ, ಯಾರು ಅಡುಗೆ ಮಾಡೋದು ಬಿಟ್ಟು ಬಂದು ನನ್ನ ಎದುರುಗಡೆ ಸುತ್ತಲೂ ಜನ ಕುಂತ್ಬಿಟ್ರ. ಯಾವ್ರಲ್ಲಿ ನಿಂದು 10 ವರ್ಷ ಜೈಲು ತೆಗೆದ್ರು ನಮ್ಗೆ ಇಂಥ ಹಾಡು ಬಂದಿಲ್ಲ, ಯಾರಲ್ಲಿ ಹೆಂಗೆ ಹೇಳ್ತಿಲ್ಲ ನೀನು ಅಂದರು. ಇನ್ನೊಂದು ಹಾಡು ಹೇಳಲಿ ಅಡ್ಸಿ ಮಗನ ಅಂದರು. ಅವಾಗ ಇನ್ನೊಂದು ಹಾಡು ಹೇಳ ಅಂದ್ರೆ ಅವಾಗ ನಾ ಬಳ್ಳಾರಿ ಜೈಲಿಗೆ ಹೋಗಿ ಬಂದಿದ್ದು ಒಂದು ಹಾಡು ಹೇಳಿದೆ. ಅದು BS ಅಬ್ಬಾಯಿಯವ್ರ ಮೇಲೆ ಹೇಳಿದ್ದದು ಹಾಡು. ಆ ಹಾಡು ಭಾಳ ಇಂಟ್ರೆಸ್ಟ್ ಐತಿ, ಆ ಹಾಡು ಕೇಳಿ. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ಜೀವನೊಂದಿದೆ ಕಣ್ಣೀರು ತುಂಬಿದೆ, ಒಡೆಯದು ಕೇಳಿಸಿರಿ ಅಮ್ಮ, ಒಡೆಯದು ಕೇಳಿಸಿರಿ. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ಜೀವನೊಂದಿದೆ ಕಣ್ಣೀರು ತುಂಬಿದೆ, ಒಡೆಯದು ಕೇಳಿಸಿರಿ ಅಮ್ಮ. ಲಾಟಿಗಳಾಗುತ್ತವೆ ಅಮ್ಮ, ಲಾಟಿಯು ಮುರಿಯುತ್ತದೆ. ದೂರದ ಊರಲ್ಲಿ ನೀವು ಬೇವಿನ ಮರದ ಕೆಳಗೆ ನಮ್ಮ ಲಾಟಿಯು ಮುರಿಯುತ್ತ ಹೊಡೆದು. ಬೇವಿನ ಮರದ ಕೆಳಗೆ ನಮ್ಮ ಲಾಟಿಯು ಮುರಿಯುತ್ತ ಹೊಡೆದು. ಅಭಯೇಶ್ವರನಿಗೆ ಕೈಯನ್ನು ಮುಗಿದರು, ಹೊಡೆಸದು ಬಿಡಲಿಲ್ಲ ಅಮ್ಮ. ಲಾಟಿಗಳಾಗುತ್ತಿವೆ ಅಮ್ಮ, ಲಾಟಿಯು ಮುರಿಯುತ್ತದೆ. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ಜೀವನೊಂದಿದೆ ಕಣ್ಣೀರು ತುಂಬಿದೆ, ಒಡೆಯದು ಕೇಳಿಸಿರಿ ಅಮ್ಮ. ಲಾಟಿಗಳಾಗುತ್ತಿವೆ ಅಮ್ಮ, ಲಾಟಿಯು ಮುರಿಯುತ್ತವೆ. ಸುತ್ತಲೂ ಕಲ್ಲಿನ ಗೋಡೆ, ಈ ನಡುವಲ್ಲಿ ಶಲ್ಲಿನ ಗೂಡು. ಸುತ್ತಲೂ ಕಲ್ಲಿನ ಗೋಡೆ, ಈ ನಡುವಲ್ಲಿ ಶಲ್ಲಿನ ಗೂಡು. ಶಲ್ಲಲ್ಲಿ ನಮ್ಮನ್ನು ಲಾಟಿಯು ಮುರಿಯುತ್ತ ಹೊಡೆಯುವರೇ ನಮ್ಮ ಅಮ್ಮ. ಲಾಟಿಯು ಮುರಿಯುತ್ತ ಹೊಡೆಯುವರು. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ಜೀವನೊಂದಿದೆ ಕಣ್ಣೀರು ತುಂಬಿದೆ, ಒಡೆಯದು ಕೇಳಿಸಿರಿ ಅಮ್ಮ. ಲಾಟಿಗಳಾಗುತ್ತಿವೆ ಅಮ್ಮ, ಲಾಟಿಯು ಮುರಿಯುತ್ತದೆ. ದೂರದಲ್ಲೊಂದು ಗುಡ್ಡ, ಅಲ್ಲಿಗೆ ಹೋದೆವು ನಾವು. ದೂರದಲ್ಲೊಂದು ಗುಡ್ಡ, ಅಲ್ಲಿಗೆ ಹೋದೆವು ನಾವು. ಗಣ್ಣಿನ ಹೊಡೆತಕ್ಕೆ ಕಲ್ಲಿನ ರಭಸಕ್ಕೆ ಮೈಯೇ ನಡುಗಿತಮ್ಮ ಅಮ್ಮ, ಮೈಯೇ ನಡುಗಿತಮ್ಮ. ದೂರದ ಊರಲ್ಲಿ ನೀವು, ಈ ಬಳ್ಳಾರಿ ಜೈಲಲ್ಲಿ ನಾನು. ಜೀವನೊಂದಿದೆ ಕಣ್ಣೀರು ತುಂಬಿದೆ, ಒಡೆಯದು ಕೇಳಿಸಿರಿ ಅಮ್ಮ. ಲಾಟಿಗಳಾಗುತ್ತಿವೆ ಅಮ್ಮ, ಲಾಟಿಯು ಮುರಿಯುತ್ತದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.